ನಮ್ಮ ಶಿವಾಜಿರಾವ್ ಗಾಯಕ್ವಾಡ್ ಗೊತ್ತಲ್ಲ ನಿಮಗೆ? ಅದೇ ರೀ ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್. ಅವರು ಮೊದಲು ಬಸ್ ಕಂಡಕ್ಟರ್ ಆಗಿದ್ದರು. ಅದೃಷ್ಟ ಅಂದರೆ ಇದೇನಾ? ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ನಾವು ಅವಾಗವಾಗ ಒಂದು ಮಾತು ಹೇಳ್ತಾ ಇರ್ತೀವಿ, ಹೆಂಗಿದ್ದವರು ಹೆಂಗಾದರೂ ಗೊತ್ತಾ ಅಂತ. ಆದರೆ ಅದು ಏನೇ ಆದರೂ ಅದಕ್ಕೊಂದು ಲಿಂಕ್ ಇದ್ದೇ ಇರುತ್ತೆ. ಹೀಗೆ ಶಿವಕುಮಾರ್ ಆಟೋ ಚಾಲಕನಾಗಿ ತನ್ನ ಸಂಸಾರದ ನೌಕೆ ಸಾಗಿಸ್ತಾ ಇದ್ದಾಗ ಒಂದು ಘಟನೆ ನಡೀತು. 94ರಲ್ಲಿ ಶ್ರೀಯುತ ಕೋದಂಡರಾಮಯ್ಯ ಕಮಿಷನರ್ ಆಗಿದ್ದರು. ನನ್ನ ಗಾಡಿಯಲ್ಲಿ ಬೆಳಗ್ಗೆ ನಾನು ಮನೆಯನ್ನು ಬಿಟ್ಟಾಗ ತಿಮ್ಮೇಳಿ ಬಸ್ ಸ್ಟಾಪಲ್ಲಿ ಬೆಳಗ್ಗೆ ಹೊತ್ತು ಗಾಡಿ ಆಗ್ತಿದ್ದೆ. ಆವಾಗ 5:30ಗೆ ಗಾಡಿ ಎತ್ತಾಯಿದ್ದೆ. ಬೆಳಗ್ಗೆ ಹೊತ್ತು 5:30ಗೆ ಗಾಡಿ ಎತ್ತಿದಾಗ ಅಲ್ಲಿ ಬೆಳಗ್ಗೆ ಒಂದು ವ್ಯಕ್ತಿ ಯಶವಂತಪುರ ಬರ್ತೀರಾ ಅಂತ ಕೇಳೋರು. ಬನ್ನಿ ಸರ್ ಅಂತ ಕರ್ಕೊಂಡೋಗಿ ಗೋಪಾಲ್ ಟಾಕೀಸ್ ಹತ್ರ ಬಿಟ್ಟೆ. ಅವರು ಹೋಗೋ ಅಂಥ ಒಂದು ಆತುರದಲ್ಲಿ ಅವರ ಒಂದು ಕೈ ಚೀಲ ಬಿಟ್ಬಿಟ್ಟು ಹೊರಟೋದು ಗಾಡಿಯಲ್ಲಿ. ಹೀಗೆ ಅವತ್ತು ಯಾರೋ ಮರೆತು ಬಿಟ್ಟು ಹೋದ ಕೈಚೀಲ ಇವರ ಜೀವನಕ್ಕೆ ಮತ್ತೊಂದು ತಿರುವು ಕೊಡಿತು. ನಾನು ಹೋದಾಗ ಕೋದಂಡರಾಮಯ್ಯ ಅವರು ಇದ್ದರು. ನನ್ನ ಒಳಗಡೆ ಕರೆಸಿದ್ರು. ಈ ಥರ ಆಯಿತು ಸರ್, ಒಬ್ಬರು ಪ್ಯಾಸೆಂಜರ್ ಬಂದರು, ಈ ಥರ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಅವರು ವೆರಿ ಗುಡ್ ಶಿವಕುಮಾರ್, ನಿಮ್ಮಂಥ ಆಟೋ ಚಾಲಕರು ಈ ನಾಡಿಗೆ ಬೇಕು. ಇವತ್ತು ಆಟೋ ಚಾಲಕರು ಎಷ್ಟೋ ಜನ ಕೆಟ್ಟದಾಗ ಮಾತಾಡ್ತಾರೆ. ನಿಮ್ಮಂಥವ್ರು ಒಬ್ಬೊಬ್ಬರು ಆಟೋ ಚಾಲಕರು ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಹೋದರೆ ಆಟೋ ಚಾಲಕರು ಒಳ್ಳೆ ಇರುವಂಥ ಎಲ್ಲೋ ಒಂದು ಹೆಸರು ಬರುತ್ತೆ ಅಂತ ಹೇಳಿದ್ರು. ಶಿವಕುಮಾರ್ ಅವರಿಗೆ ಅವತ್ತು ಗೊತ್ತಾಯ್ತು, ಮಾಮೂಲಿ ಆಟೋ ಚಾಲಕನಾಗಿದ್ದುಕೊಂಡು ಜೀವನದಲ್ಲಿ ಸಾಧನೆ ಮಾಡಬಹುದು ಅಂತ. ಆಟೋ ಚಾಲಕ ಆಗಿದ್ರೇನು ಪ್ರಾಮಾಣಿಕವಾಗಿ ದುಡಿಬೇಕಷ್ಟೇ, ಕರೆದ ಕಡೆ ಹೋಗಬೇಕು, ನಿಮಗೆ ಹೆಸರು ಬರುತ್ತೆ, ಜೊತೆಯಲ್ಲಿ ನಿಮಗೆ ಜನ್ಮ ಕೊಟ್ಟ ತಾಯಿ ತಂದೆಗೆ ಮೊದಲು ಒಳ್ಳೆಯ ಹೆಸರು ಬರುತ್ತೆ ಅಂತ. ಅಲ್ಲಿ ನನ್ನ ಜೀವನದ ಒಂದು ಬದುಕಿನ ತಿರುವು ಮತ್ತೆ ಅಲ್ಲಿ ಪ್ರಾರಂಭ ಆಯ್ತು. ಇಲ್ಲ, ನಾನೇನಾದ್ರು ಸಮಾಜ ನಮಗೇನು ಕೊಟ್ಟಿದ್ದೆ ಅನ್ನೋದಕ್ಕಿಂತ ಸಮಾಜಕ್ಕೆ ನಾನೇನಾದ್ರು ಒಂದು ಕೊಡಲೇಬೇಕು ಅಂತ ಪ್ರಾರಂಭ ಮಾಡಿದೆ. ಹೀಗೆ ಬೆಂಗಳೂರಿನಲ್ಲಿ ಒಬ್ಬ ಮಾಮೂಲಿ ಆಟೋ ಚಾಲಕನಾಗಿದ್ದ ಶಿವಕುಮಾರ್ ತಾವು ಮಾಡಿದ ಒಂದು ಸಣ್ಣ ಒಳ್ಳೆ ಕೆಲಸಕ್ಕೆ ಬಂದ ಪ್ರಶಸ್ತಿಯನ್ನ ಸ್ಫೂರ್ತಿಯಾಗಿಟ್ಕೊಂಡು ಮುಂದೆ ತಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ಸಣ್ಣ ಪುಟ್ಟ ಸಹಾಯ ಮಾಡ್ತಾ ಬಂದ್ರು. ದಿನ ಕಳಿತಾ ಗುರುಕುಲ ಅಂತ ಒಂದು ಪುಟ್ಟ ಸೇವಾ ಸಂಸ್ಥೆ ಮಾಡಿಕೊಂಡು ಅದರಿಂದ ಅಸಹಾಯಕರಿಗೆ ಊರುಗೋಲಾಗಿ ತಮ್ಮ ಆಪ್ತರಿಂದ ಸೈ ಅನ್ನಿಸ್ಕೊಂಡ್ರು. ಆಟೋ ಶಿವಕುಮಾರ್ ಮಾಡ್ತಾ ಇದ್ದ ಒಳ್ಳೆ ಕೆಲಸ ಗಮನಿಸ್ತಾ ಇದ್ದ 10 ಪತ್ರಿಕೆ ಮಾಧ್ಯಮಗಳು ಇವರ ಬಗ್ಗೆ ಬರೆದ್ರು. ಪ್ರತಿಫಲವಾಗಿ ನಮ್ಮ ಬೆಂಗಳೂರು ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಕೂಡ ಅವಾಗಿಯೇ ಹುಡುಕೊಂಡು ಬಂದವು. ಹೀಗೆ ತಮಗೆ ಒಲಿದು ಬಂದ ಪ್ರಶಸ್ತಿಗಳನ್ನ, ಇವರ ಬಗ್ಗೆ ಬರೆದ ಲೇಖನಗಳನ್ನ ತಮ್ಮ ಆಟೋದಲ್ಲಿ ಇರಿಸಿಕೊಂಡು ತಮ್ಮ ನಿತ್ಯದ ಕೆಲಸ ಮಾಡ್ತಾ ಇದ್ದ ಶಿವಕುಮಾರ್ ಅವರ ಜೀವನದಲ್ಲಿ ಮತ್ತೊಂದು ಟರ್ನಿಂಗ್ ಪಾಯಿಂಟ್ ಕಾದಿತ್ತು. 2010ರಲ್ಲಿ ನನ್ನ ಲೈಫನ್ನು ಟರ್ನ್ ಮಾಡೋಕ್ಕೆ, ನನ್ನ ಜೀವನದಲ್ಲಿ ನಾನೊಬ್ಬ ರೇಡಿಯೋ ಜಾಕಿ ಆಗ್ತೀನಿ ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. MG ರೋಡಲ್ಲಿ ಗಾಡಿ ಹಾಕ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಕಬ್ಬನ್ ರೋಡ್ ಕಾರ್ನರಲ್ಲಿ ಗಾಡಿ ಹಾಕೊಂಡಿದ್ದೆ. ಆ ರೇಡಿಯೋ ಆಕ್ಟಿವ್ 90.4 ಕಂಪನಾಂಕಗಳ ವ್ಯವಸ್ಥಾಪಕರಾದಂಥ ಕುಮಾರಿ ಪಿಂಕಿ ಚಂದನ್ ಅವರು ಬಂದು, ಬರ್ತೀರಾ ಹೋಟೆಲ್ ಏಟ್ರಿ ಹತ್ರ ಅಂತ ಹೇಳಿದ್ರು. ಬನ್ನಿ ಮೇಡಮ್ ಅಂತ ಕರ್ಕೊಂಬಂದೆ. ಇವರ ಜೀವನ ಶೈಲಿ, ಇವರು ಮಾಡಿರೋ ಒಂದಷ್ಟು ಒಳ್ಳೆ ಕೆಲಸ, ಅದಕ್ಕಾಗಿ ಬಂದ ಪ್ರಶಸ್ತಿ ಸನ್ಮಾನಗಳನ್ನ ನೋಡಿದ ಅವರು, ನೀವ್ಯಾಕೆ ನಮ್ಮ ರೇಡಿಯೋ ಸ್ಟೇಷನ್ಗೆ ಬಂದು ಒಂದು ಇಂಟರ್ವ್ಯೂ ಕೊಡಬಾರ್ದು ಅಂದರು. ಬರಬೇಕಾದ್ರೆ ನನ್ನ ಆಟೋ ಅಲ್ಲಿ ಈ ಪ್ರಶಸ್ತಿಗಳ ಏನು ಫಲಕಗಳು ನಾನು ಹಾಕಿದ್ದೀನಿ ಅದನ್ನೆಲ್ಲ ನೋಡಿ, ನಿಮ್ಗೆ ಇಷ್ಟೆಲ್ಲ ಅವಾರ್ಡ್ ಬಂದಿದೆಯಾ? ಹೌದು ಮೇಡಮ್ ಅಂದೆ. ಸರಿ ಬನ್ನಿ ನಮ್ಮ ರೇಡಿಯೋಲಿ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಕರೆದ್ರು. ಅವತ್ತಿಗೆ ಅದೃಷ್ಟ ಬದಲಾಯಿತು. ಆಟೋ ಚಾಲಕ ಕಮ್ ಸಮಾಜ ಸೇವಕ ಆಗಿದ್ದ ಶಿವಕುಮಾರ್ ಅವತ್ತಿನಿಂದ ಪಟಪಟ ಅಂತ ಮಾತನಾಡೋ ಕಮ್ಯುನಿಟಿ ರೇಡಿಯೋ ಜಾಕಿ ಆದರು. ಇದು ನಿಮ್ಮ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ ಮೂಡಿ ಬರತಕ್ಕಂಥ ವಿಶೇಷ ಕಾರ್ಯಕ್ರಮ. ಇಂತಹ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ್ರೆ, ಸರಿಯಾದ ಮಾರ್ಗದರ್ಶಕ ಬೇಕು ಅಂದರೆ ಇಲ್ಲಿ ಯಾರ ಜವಾಬ್ದಾರಿ? ಚಿಕ್ಕ ಮಕ್ಕಳಿಗೆ ನೀವು ತಿದ್ದುತ್ತೀರಾ, ಬುದ್ಧಿತೀರಾ, ಹೊಡಿತೀರಾ. ಇವಾಗ 25 ವರ್ಷ, 26 ವರ್ಷ, 30 ವರ್ಷ ಒಂದು ಯುವಕ ಬೆಳೆದಿರ್ತಾನೆ ಅಥವಾ ಒಂದು ಯುವತಿ ಬೆಳೆದಿರ್ತಾಳೆ. ಅವ್ರು ಆಡಿದ್ದೇ ಆಟ.
ಮಾಡಿದ್ದೆ ಪಾಠ. ಬಟ್ ಇಂಟ್ರೂವ್ ಮಾಡ್ತಾ ಮಾಡ್ತಾ ನಾನು ಸಾಕಷ್ಟು ಕ್ರಾಸ್ ಕ್ವಶನ್ಗಳನ್ನ ಅವ್ರಿಗೆ ಹಾಕ್ತೆ. ಏನ್ರಿ ನಾವು ನಿಮ್ಮನ್ನು ಇಂಟ್ರೂವ್ ಮಾಡೋಕ್ಕಾದ್ರೆ ನೀವೇ ನಮ್ಮನ್ನು ಏನೋ ಸಂದರ್ಶನ ಮಾಡ್ತಾ ಇದ್ದೀರಲ್ಲ, ನೀವು ಕೇಳೋ ಸ್ಟೈಲ್ ಚೆನ್ನಾಗಿದೆ ಶಿವಕುಮಾರ್ ಅಂತ ಹೇಳೋರು. ಇಲ್ಲ ಮೇಡಮ್, ಏನೋ ಮನಸ್ಸಲ್ಲಿರೋದು ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ, ಒಂದು 15 ನಿಮಿಷ ಕಾಲಾವಕಾಶ ಕೊಡ್ತೀನಿ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿ. ಸರಿ, ನಾನು ಪ್ರೀತಿ ಬಗ್ಗೆ ಮಾತಾಡ್ತೀನಿ ಮೇಡಮ್. ಪ್ರೀತಿ ಅಂದರೆ ತಾಯಿ ತಂದೆ ಪ್ರೀತಿ ಬಗ್ಗೆ ಮಾತಾಡಿ. ಅಂದರೆ ಇವತ್ತು ಜನ್ಮ ಕೊಟ್ಟಿದ್ದೆ ಅದಕ್ಕೋಸ್ಕರ ಆ ಒಂದು ವಿಷಯನ ಇಟ್ಕೊಂಡು ಮಕ್ಕಳು, ತಾಯಿ ತಂದೆ, ಕುಟುಂಬದಲ್ಲಿ ನಾವು ಹೇಗಿರಬೇಕು ಅಂತ ಮಾತಾಡಿದೆ. ಅವ್ರಿಗೆ ಭಾಳ ಇಷ್ಟ ಆಯಿತು. ತಕ್ಷಣ ಅವರು, ನೀವು ರೇಡಿಯೋ ಜಾಕಿ ಆಗ್ತೀರಾ ಮೇಡಮ್? ಹಂಗಂದ್ರೆ ನನಗೇನು ಅಂತಲೇ ಗೊತ್ತಿಲ್ವಲ್ಲ. ನಾವು ನಿಮ್ಗೆ ತರಬೇತಿ ಕೊಡ್ತೀವಿ, ನೀವು RJ ಆಗ್ತೀರಾ? ಅವತ್ತು ದಾರಿ ತಪ್ಪಿದ ಮಗನಾಗಿ ಮುಂದೆ ಹೇಗೋ ಒಬ್ಬ ಮಾಮೂಲಿ ಆಟೋ ಚಾಲಕನಾದ ಶಿವಕುಮಾರ್ ಇವತ್ತು ವಾರಕ್ಕೊಂದು ಮುಖಾಮುಖಿ ಎನ್ನುವ ಒಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದನ್ನ ಕೇಳಿದ ಸಾವಿರಾರು ಜನ ಭೇಷ್ ಅಂತಾರೆ. ಹೇಗಿದ್ದ ಮಗ ಹೇಗಾದ್ನಲ್ಲ ಅಂತ ಇಳಿ ವಯಸ್ಸಿನ ಹೆತ್ತವರು ಕೂಡ ಮಗನ ಸಾಧನೆಯನ್ನ ಕಂಡು ತಮ್ಮ ಹಿಂದಿನ ಕಷ್ಟವನ್ನೆಲ್ಲ ಮರೆತು ಈಗ ನೆಮ್ಮದಿಯಿಂದ ಇದ್ದಾರೆ. ನಿಮ್ಗೆ ಇವಾಗ ಅರ್ಥ ಆಗಿರ್ಬೇಕಲ್ಲ ಈ ಆಟೋ ಚಾಲಕನ ಸ್ಟೋರಿನ ನಾವು ನಿಮಗೆ ಯಾಕೆ ಹೇಳಿದ್ವಿ ಅಂತ. ಏನಿವೆ, ಮುಂದೊಂದು ದಿನ ನೀವು ಆಫೀಸ್ಗೋ ಮಾರ್ಕೆಟ್ಗೋ ಹೋಗುವಾಗ ಶಿವಕುಮಾರ್ನ ಭೇಟಿ ಆದರೂ ಆಗ್ಬೋದು. ಹಾಗೇನಾದರೂ ಅವ್ರು ನಿಮಗೆ ಸಿಕ್ಕರೆ ಒಂದ್ಸಲ ಹಾಯ್ ಅಂತ ಹೇಳೋದನ್ನು ಮರಿಬೇಡಿ. ಯಾಕೆಂದರೆ ಅವರೀಗ ಆಟೋ ಕಾಕಿ ಜೊತೆ ರೇಡಿಯೋ ಜಾಕಿನೂ ಹೌದು. ಯೋಗ, ಯೋಗ್ಯತೆ ಮತ್ತು ಕಾಲ ಇಷ್ಟು ಕೂಡಿದಾಗ ಮಾತ್ರ ಇಲ್ಲಿ ಹೆಸರಾಗುತ್ತೆ. ಅಲ್ಲಿವರೆಗೆ ಒದ್ದಾಟ ಮಾತ್ರ. ಕೈಯ ತಟ್ಟಿ ಕೂಗಿದರೆ ಹಾಜರಿ ನಾವು, ಅತಿರಥ ಮಹಾರಥ ಸಾರಥಿ.